ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ರೀ, ಯಾರ್ದೋ ಮನೆ ಮದುವೆ ಊಟಕ್ಕೆ ಅಂತ ಹೋಗಿ ನಮ್ಮನೆ ಮದುವೆ ಊಟ ಮಾಡ್ಕೊಂಡ್ ಬಂದಂಗ ಆಯ್ತು ನೋಡಿ ಕತೆ. ಏನ್ ಕರ್ಮನೋ ಏನೋ. ಬರೀ ಊಟ ಮಾಡ್ಕೊಂಡು ಬಂದಿದ್ರೆ ಬೆಳಗ್ಗೆ ಹೊತ್ತಿಗೆ ಅರಗಿ ಜೀರ್ಣ ಆಗಿರೋದು. ಈಗ ನೋಡು ಅಲ್ವೇ, ಈಗ ತಿಪ್ಪೆ ಜೊತೆ ಕಪ್ಪೆನೂ ನಮ್ಮ ಮನೆಗೆ ಗಂಟು ಬಿತ್ತಲ್ಲೇ. ಹೌದು ಹೌದು. ಅಲ್ಲ ರೀ, ಕರ್ಣ ಇವಾಗ ಈ ಮನೆಗ್ ವಾರಸ್ದಾರ. ಈಗ ಅವನ್ ಹೆಂಡತಿಗೆ ಆ ಪಟ್ಟ ಸಿಕ್ಬಿಡುತ್ತಾ ಅಂತ. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅಂತ ಅನ್ನೋದು ಇದಕ್ಕೆ ಅಂತ ಅನ್ಸುತ್ತೆ. ಅಲ್ಲ ರೀ, ಕರ್ಣನ್ಗೆ ನಿತ್ಯ ಹೆಂಡತಿ ಅಂದ್ಮೇಲೆ ಈ ಮನೆಗೆ ಅವಳೂನು ಸೊಸೆನೆ. ಈ ಸಾಮ್ರಾಜ್ಯಕ್ಕೆಲ್ಲ ಅವಳ ರಾಣಿ ಅನ್ನೋ ಹಾಗಾಡ್ಬಿಟ್ರೆ ನಮ್ ಕತೆ ಏನ್ರಿ? ಅವಳಗ್ ತಾನ್ ರಾಣಿ ಅಂತ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಮನೆಯವರೆಲ್ಲ ಅವಳ ತಲೆ ಮೇಲೆ ಕೂರಿಸ್ಕೊಂಡು ಪಟ್ಟಾಭಿಷೇಕ ಮಾಡ್ಬಿಡ್ತಾರೆ. ಅಲ್ಲ, ನಮ್ಮ ಅಣ್ಣಂಗೇನು ತಲೆ ಕೆಟ್ಟಿದ್ದೀನಿ, ಆ ಗಿಡದಲ್ಲಿರೋ ಮುಳ್ಳನ್ ತೆಗೆದು ತಳದಾಗ ಚೂಸ್ಕೊಂಡಿದ್ದಾನೆ. ನೋಡ್ತಾ ಇರೋ, ನಾಳೆ ದಿವಸ ನೋವು ಅಂತ ಕಿರ್ಚ್ಕೊಂಡ್ರು ಅದನ್ನ ತೆಗಿಯೋರು ಇರಲ್ಲ. ಒಂದ್ ಕೆಲ್ಸ ಮಾಡ್ಲಾ, ಕಾಶಿಗೂ ರಾಮೇಶ್ವರಕ್ಕೂ ಕಡಿಮೆ ದುಡ್ಡಲ್ಲಿ ಟಿಕೆಟ್ ಇದೆಯಾ ಅಂತ ಚೆಕ್ ಮಾಡ್ಲಾ? ಯಾಕೆ, ಇನ್ನೇನಾರ ಹರಕೆ ಹೊತ್ಕೊಂಡಿದ್ಯಾ ಬಂಬಂ ಬಾಬಾ ಹೇಳ್ದ ಅಂತ? ಹರಕೆ ಕತೆಗೆ ಕಲ್ಲು ಬಿತ್ತು. ಇಲ್ಲಿರೋದಕ್ಕೆ ಜಾಗ ಇರಲ್ಲ ರೀ, ಅದಕ್ಕೆ ಯಾತ್ರೆಗೆ ಹೋಗೋಣ ಅಂತ ಹೇಳ್ತಿರೋದು. ಇಷ್ಟು ದಿನ ಕರ್ಣನ್ ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಈಗ ಇವನ್ ಜೊತೆ ಅವಳು ಬೇರೆ ಸೇರ್ಕೊಂಡ್ರೆ ನಾವು ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ಮುಚ್ಕೊಂಡಿರ್ಬೇಕು. ಅದ್ರ ಬದಲು ಗಂಟು ಮುಟ್ಟೆ ಕಟ್ಕೊಂಡು ಹೋಗೋದು ವಾಸಿ ಅಲ್ವಾ? ಏನ್ರಿ ಅದು, ಏನೋ ಬಿದ್ದಂಗಾಯ್ತಲ್ವಾ? ಬೀಳ್ಲಿ ಬಿಡು, ನಮ್ಮ ಬದುಕೆ ಇಲ್ಲಿ ಬಿದ್ದು ನೂಚು ನೂರಾಗಿದೆ. ಅಲ್ಲೇನೋ ಬಿತ್ತು ಅಂತ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನನ್ಗನ್ಸುತ್ತೆ ಇದೆಲ್ಲ ಲೂಸ್ ತರ ಇದ್ದಾಳಲ್ಲ ನಿಮ್ ತಂಗಿ, ಅವಳ ಕೆಲ್ಸ ಅನ್ಸುತ್ತೆ. ಹಕ್ಕಿ ರೆಕ್ಕೆನ ಕತ್ತರಿಸ್ತಾನೆ ಅಂದ್ರೆ ಇಡೀ ಮರಕ್ಕೆ ಕೊಳ್ಳಿ ಹಾಕಿದಾನ ಇವನು. ಆ ಮರ ಬಂದು ನಮ್ ತಲೆ ಮೇಲೆ ಬೀಳತ್ತೆ ಅನ್ನೋ ಜ್ಞಾನ ಬೇಡವಾ ಅವನ್ಗೆ? ನಿತ್ಯನ್ನ ನನ್ನ ಮುಷ್ಟಿಲಿಟ್ಕೊಂಡು ಅವಳನ್ನ ನನ್ಗಿಷ್ಟ ಬಂದಾಗೆ ಕುಣಿಸ್ಬೋದು ಅಂದ್ರೆ ಆ ನಿಧಿ ಮತ್ತೆ ಮುದ್ಕಿನೂ ಮನೆ ಕರ್ಸ್ತಿದ್ದಾನೆ. ಅವ್ರಿ ಮನೇಲಿ ಬಂದು ಎಷ್ಟು ದಿನ ಉಳಿತಾರೋ ಅಷ್ಟು ದಿನದ ಒಂದೊಂದು ಕ್ಷಣನೂ ನನ್ನ ಪಾಲಿಗೆ ನರ್ಕ ಆಗ್ತಾ ಹೋಗುತ್ತೆ. ಅಪ್ಪಿ ತಪ್ಪಿ ಒಂದೇ ಒಂದು ವಿಷಯ ಆಚೆ ಬಂದ್ರು, ನಿತ್ಯ ನಿಧಿ ಅಮ್ಮ ಅಪ್ಪನ ಸಾವು, ಕರ್ಣನ್ ಹುಟ್ಟು, ನಾನ್ ಮುಚ್ಚಿಟ್ಟಿರೋ ಎಲ್ಲಾ ಗುಟ್ಟು, ಎಲ್ಲದಕ್ಕೂ ಬೆಂಕಿ ಬೀಳುತ್ತೆ. ನೋ ನೋ ನಾನ್ ನೆಮ್ಮದಿಯಿಂದ ಬದುಕ್ಬೇಕಂದ್ರೆ ಎಲ್ಲದಕ್ಕೂ ಒಂದ್ ಗತಿ ಕಾಣಿಸ್ಲೇಬೇಕು. ಏನ್ ಮಾಡ್ಲಿ? ರಾಧಿಕಾ, ಹೋಗಿ ಆರತಿ ತಟ್ಟೆ ತಗೊಂಡ್ರ. ಇಷ್ಟು ದಿನ ನಮ್ಗೆ ಮನೆ ಕಾಣ್ತಿದ್ದೆ ಒಂಥರ, ಇನ್ ಮುಂದೆ ಕಾಣೋದೇ ಒಂಥರ. ಆದರೆ ನಾನು ನೀನು ಹತ್ರ ಆಗ್ತಿದ್ದೀವಿ, ಸಂಬಂಧಗಳು ಗಟ್ಟಿ ಆಗ್ತಿದೆ. ಬನ್ನಿ ಬನ್ನಿ ಬನ್ನಿ, ನವ ದಂಪತಿಗಳು ಬಲಗಾಲಿಟ್ಟು ಒಳಗ್ ಬರ್ಬೇಕು, ಬನ್ನಿ. ಆಕ್ಚುಲಿ ಮದುವೆನೇ ಒಂದು ಅಪಘಾತ ಅಂತಾರೆ, ನಿಮ್ದು ಸ್ಪೆಷಲ್ ಕೇಸು, ಅಪಘಾತದಿಂದ ಆದ ಮದುವೆ. ಹಿಂಗೇನ ಡೈಲಾಗು? ನಿನ್ನ ತಮಾಷೆಗೆ ನಗೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಇನ್ನು ಮುಂದೆ ಶಾಂತಿನ ನಿಧಿ ನಮ್ಮ ಮನೇಲೇ ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಓ, ಮದುಮಗಳ ಜೊತೆ ನೀವು ಇಲ್ಲೇ ಠಿಕಾಣಿ, ಬೈ ಒನ್ ಗೆಟ್ ಟು. ಮತ್ತೆ ಆರತಿ ಮಾಡಿ. ಸನ್ನಿವೇಶ ಏನೇ ಇದ್ರು ಕೊಟ್ಟ ಮಾತು ಉಳಿಸ್ಕೊಂಡಿದ್ಯಾ ಕಂದ? ನೀವಿಬ್ರು ಕಣ್ಣಲ್ಲಿ ಈಗ ಕತ್ಲೆಷ್ಟಿದೆ ಬೆಳಕೆಷ್ಟಿದೆ ಅಂತ
ನನ್ಗೆ ಊಹೆನೂ ಮಾಡೋಕ್ಕಾಗ್ತಿಲ್ಲ. ಆದರೆ ಸಮಯ ನಿಮ್ಮಿಬ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ನಿತ್ಯ, ಬಲ್ಗಾಲಲ್ಲಿ ಸೇರಿ ಒಟ್ಟು ಒಳಗಡೆ ಬಾಮ್ಮ. ಕರ್ಣ, ಇದೇನು ಎತ್ಕೋ. ಏನೇ ಇದೆಲ್ಲ? ಗಾಬರಿ ಆಗ್ಬೇಡ ಕಣೆ. ಬೆಳಗ್ಗೆಯಿಂದ ಮದುವೆ ಮನೇಲಿ ಓಡಾಡಿದ್ದಾಳೆ. ಮನೆಗೆ ಬೇರೆ ಬೆಂಕಿ ಬಿತ್ತಲ್ವಾ, ಅದಕ್ಕೆ ತಲೆ ಸುತ್ತ ಬಂದು ಬಿದ್ದಿದ್ದಾಳೆ. ಕರ್ಣನು ಮಾಲ್ತಿ ನೋಡ್ಕೋತಾರೆ. ನೀನು ಬಾ ಒಳಗಡೆ ಬಾ. ಎತ್ತೆ ಬಾ. ಹುಷಾರು ಕಣೆ. ನೀ ಬಾಮ್ಮ, ಬಾ ಒಳಗಡೆ. ಮರೇ ಕಾಲಿಟ್ಟುಗಳಿಗೆ ಶಕನವೇ ಸರಿ ಇಲ್ಲ. ಇನ್ನು ಏನೇನು ಕಾದಿದೆಯೋ. ದೇವ್ರೆ, ನಾನು ಏನು ತಪ್ಪು ಮಾಡಿದ್ದೆ ಅಂತ ನನಗಿಂತ ಶಿಕ್ಷೆ. ಕರ್ಣ, ನೀ ಹೋಗು, ನಾನು ನೋಡ್ಕೋತೀನಿ. ನನ್ನಿಂದ ತುಂಬ ನೋವಾಗ್ತಿದೆ ಅಂತ ಗೊತ್ತು ನಿಧಿ, ಕ್ಷಮಿಸಿ. ಆಗ್ತಿದ್ಯಾ? ಇಲ್ಲ. ಕರುನಾಡ ಕಣ್ಣ